ಅಶ್ಲೀಲ ವಿಡಿಯೋ ಕೇಸಿಗೆ ಸಂಬಂಧಿಸಿದಂತೆ SIT ಅಧಿಕಾರಿಗಳು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ತನಿಖೆಯ ಬಗ್ಗೆ ಹಲವು ಅನುಮಾನಗಳು ಜನಸಾಮಾನ್ಯರಲ್ಲಿ ವ್ಯಕ್ತವಾಗ್ತಾ ಇದೆ. ಆ ಅನುಮಾನಗಳು ಇರೋದಕ್ಕೆ ಕಾರಣ ಇದೆ, ಕನ್ವಿನ್ಸಿಂಗ್ ಆದಂಥ ಕಾರಣವೂ ಕೂಡ ಇದೆ. ಯಾಕೆ ಅನುಮಾನ ಹುಟ್ಟುತ್ತಾ ಇದೆ ನೋಡೋಣ. ತನಿಖೆಯಲ್ಲಿ SITಗೆ BJP ಕಾರ್ಯಕರ್ತರು ಮಾತ್ರ ಟಾರ್ಗೆಟ್ ಆಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆಯೊಂದು ಮೂಡ್ತಾ ಇದೆ. ಈ ಪ್ರಶ್ನೆ ಹುಟ್ಟೋದಕ್ಕೆ ಏನು ಕಾರಣ? ಈ ಕೇಸ್ನಲ್ಲಿ ವಿಡಿಯೋ ಯಾರು ವೈರಲ್ ಮಾಡಿದ್ರು ಅಥವಾ ವಿಡಿಯೋ ಹಂಚಿಕೆಯಾಗೋದಕ್ಕೆ, ಸರ್ಕ್ಯುಲೇಟ್ ಆಗೋದಕ್ಕೆ ಯಾರು ಕಾರಣರಾದರು ಅನ್ನೋ ಆರೋಪ ಇರೋದು. ಒಬ್ಬ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್, ಮತ್ತೊಬ್ಬ ಫೇಸ್ಬುಕ್ನಲ್ಲಿ ಇದರ ಬಗ್ಗೆ ಸ್ಟೇಟಸ್ ಹಾಕಿದಂಥ ಮತ್ತು ಪೆನ್ ಡ್ರೈವ್ ಹಂಚಿದ್ದಾರೆ ಅನ್ನುವಂಥ ಆರೋಪ ಹೊತ್ತುಕೊಂಡಿರುವಂಥ ಜಮೀರ್ ಅಹ್ಮದ್ ಖಾನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ನವೀನ್ ಗೌಡ. ಈ ನವೀನ್ ಗೌಡ ಮತ್ತು ಕಾರ್ತಿಕ್ ಇಲ್ಲಿ ತನಕ ಅರೆಸ್ಟ್ ಆಗಿಲ್ಲ. ಒಂದು ಮಾಹಿತಿಯ ಪ್ರಕಾರ ಕಾರ್ತಿಕ್ ಹಾಸನದಲ್ಲೇ ಓಡಾಡ್ತಾ ಇದ್ದಾರಂತೆ. ಕಾರ್ತಿಕ್, ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಮತ್ತು ನವೀನ್ ಗೌಡ ಇವರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂಥ ಆರೋಪಿಗಳು ಅರೆಸ್ಟ್ ಆಗಿಲ್ಲ. ಆದರೆ BJP ಕಾರ್ಯಕರ್ತರಾದಂಥ ಚೇತನ್ ಮತ್ತು ಲಿಖಿತ್ ಎಂಬುವರನ್ನು ಅರೆಸ್ಟ್ ಮಾಡಲಾಗಿದೆ. ಅದು ಯಾರು? ಪ್ರೀತಮ್ ಗೌಡ ಅವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಕಾರಣ ಅದೇ ಪೆನ್ ಡ್ರೈವ್ ಕೇಸು ಅಥವಾ ಹಾರ್ಡ್ ಡಿಸ್ಕ್ ಇತ್ತು, ಪೆನ್ ಡ್ರೈವ್ಗಳಿತ್ತು, ಇನ್ನೇನೋ ಅವರು ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನ ಮಾಡಿದರು. ಓಕೆ, ಕರೆಕ್ಟು. ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ, ಕಾನೂನು ಅನ್ನೋದು ಎಲ್ರಿಗೂ ಒಂದೇ. ಚೇತನ್ನು ಮತ್ತು ಲಿಖಿತ್ಗೆ ಅನ್ವಯ ಆಗಿರುವಂಥ ಕಾನೂನು ಅಥವಾ ಚೇತನ್ನು ಮತ್ತು ಲಿಖಿತ್ಗೆ ಅನ್ವಯ ಆಗಿರುವಂಥ ಕಾನೂನಿನ ಕ್ರಮ ಈ ಕಡೆ ನವೀನ್ ಗೌಡ, ಪುಟ್ಟರಾಜು, ಕಾರ್ತಿಕ್ ಇವ್ರ ಮೇಲೆ ಯಾವ ಕಾನೂನು ಕ್ರಮವೂ ಕೂಡ ಅನ್ವಯ ಆಗಲ್ವಲ್ಲ, ಯಾಕೆ ಅನ್ನೋ ಪ್ರಶ್ನೆಯನ್ನು ಜನಸಾಮಾನ್ಯರು ಹಾಸನದಲ್ಲಿ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ್ರು ಅನ್ನೋ ಕಾರಣಕ್ಕಾಗಿ ಅರೆಸ್ಟ್ ಆಗಿಲ್ವೋ, ಅದಕ್ಕಾಗಿ ವಿನಾಯಿತಿನ ಗೊತ್ತಿಲ್ಲ. ಅವರು ಒಂದು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು, ರಿಜೆಕ್ಟ್ ಆಗಿದೆ, ಅದು ಅರೆಸ್ಟ್ ಮಾಡೇ ಇಲ್ಲ. ಅದು ಯಾಕೆ? ಅಲ್ಲಿ ಚೇತನ್ ಲಿಖಿತ್ಗೆ ಇರುವಂಥ ಮಾನದಂಡ ಇವರಿಗೆ ಯಾಕಿಲ್ಲ ಗೊತ್ತಿಲ್ಲ. ಸೊ ತನಿಖೆಯ ಬಗ್ಗೆನೇ ಅನುಮಾನ. ಇದರ ಜೊತೆಗೆ ಇನ್ನೊಂದು ಡೆವಲಪ್ಮೆಂಟ್ ಆಯಿತು. ದೇವರಾಜೇಗೌಡ ಈ ಕೇಸ್ನ ಬಗ್ಗೆ ಅವರು ಮಾತನಾಡ್ತಾ ಇದ್ರು, ಸುದ್ದಿಗೋಷ್ಠಿ ಮಾಡೋರು, ಏನೇನೋ ಡಾಕ್ಯುಮೆಂಟ್ ಇದೆ ನನ್ನ ಬಳಿ ಅಂತ ಹೇಳೋರು, SITಗೆ ಹೋಗೋರು. ಅವರನ್ನು ಹಳೆಯ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಏಪ್ರಿಲ್ 1ನೇ ತಾರೀಕೇನೋ ಅವ್ರ ಮೇಲೆ ಒಂದು ಕೇಸ್ ದಾಖಲಾಗಿತ್ತು. ಆ ಕೇಸ್ನಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಆ ಕೇಸು ಏಪ್ರಿಲ್ ತಿಂಗಳ ಆರಂಭದಲ್ಲಿ ದಾಖಲಾಗಿರೋದು. ಅರೆಸ್ಟ್ ಮಾಡಿದ್ದು ಮೇ, ಅಂದರೆ ಈ ಎಲ್ಲ ಇಶ್ಯೂ ಆದ ನಂತರ ಅವರನ್ನು ಅರೆಸ್ಟ್ ಮಾಡಲಾಯಿತು. ಅಂದರೆ ಉಪಮುಖ್ಯಮಂತ್ರಿ ವಿರುದ್ಧ ಮಾತನಾಡಿದರು, ಅರೆಸ್ಟ್ ಆದರು. ವಿಚಿತ್ರ ಅನಿಸ್ತಾ ಇದೆ ಇದು. ಮತ್ತೊಂದೆಡೆ ಇದೇ ನವೀನ್ ಗೌಡ ಅರಕಲಗೂಡು MLA ಎ ಮಂಜು ಅವರ ಹೆಸರನ್ನು ಬಳಸಿ ನಾನು ಎ ಮಂಜು ಅವರಿಗೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಅಂತ ಪೋಸ್ಟ್ ಹಾಕ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ. ಎ ಮಂಜು ಒಂದು ಕಂಪ್ಲೇಂಟ್ ಕೊಡ್ತಾರೆ, ನವೀನ್ ಗೌಡನ ಕರೆಯೋದು ಇಲ್ಲ, ಏನೂ ಇಲ್ಲ. ಸೊ ಏನಿದು? ಯಾಕೆ ಈ ರೀತಿ ತನಿಖೆ ಆಗ್ತಾ ಇದೆ? ಇದು ಪೊಲಿಟಿಕಲಿ ಏನಾದರೂ ಇದರಲ್ಲಿ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಸಹಜವಾಗಿ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.